ರಚಿತಾ ರಾಮ್ ಅವರ ಆಲ್ ಮೂವಿ ಲಿಸ್ಟ್ ಅನ್ನ ನೋಡೋಣ. ಅವರ ಮೊದಲನೇ ಚಿತ್ರ ಬುಲ್ಬುಲ್. ಈ ಚಿತ್ರ 2013ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಎರಡನೇ ಚಿತ್ರ ಅಂಬರೀಷ್. ಈ ಚಿತ್ರ 2014ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ಅವರ ಮೂರನೇ ಚಿತ್ರ ದಿಲ್ ರಂಗೀಲಾ. ಈ ಚಿತ್ರ 2014ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ ನಾಲ್ಕನೇ ಚಿತ್ರ ರನ್ನ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಐದನೇ ಚಿತ್ರ ರಥಾವರ. ಈ ಚಿತ್ರ 2015ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಆರನೇ ಚಿತ್ರ ಚಕ್ರವ್ಯೂಹ. ಈ ಚಿತ್ರ 2016ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಏಳನೇ ಚಿತ್ರ ಜಗ್ಗುದಾದ. ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ಎಂಟನೇ ಚಿತ್ರ ಮುಕುಂದ ಮುರಾರಿ. ಈ ಚಿತ್ರದಲ್ಲಿ ಅವರು ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. ಅವರ ಒಂಬತ್ತನೇ ಚಿತ್ರ ಪುಷ್ಪಕ ವಿಮಾನ. ಇದು 2017ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಹತ್ತನೇ ಚಿತ್ರ ಭರ್ಜರಿ. ಈ ಚಿತ್ರ 2017ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 11ನೇ ಚಿತ್ರ ರಿಷಭ ಪ್ರಿಯ. ಇದೊಂದು ಶಾರ್ಟ್ ಫಿಲ್ಮ್ ಆಗಿದ್ದು ಇದರ ಪ್ರೊಡ್ಯೂಸರ್ ರಚಿತಾ ರಾಮ್ ಆಗಿದ್ದರು. 12ನೆಯ ಚಿತ್ರ ಜಾನಿ ಜಾನಿ ಎಸ್ ಪಾಪ. ಇದು 2018ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 13ನೇ ಚಿತ್ರ ಅಯೋಗ್ಯ. ಈ ಚಿತ್ರ 2018ರಲ್ಲಿ ಬಿಡುಗಡೆಯಾಗಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 14ನೇ ಚಿತ್ರ ದಿ ವಿಲನ್. ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 15ನೇ ಚಿತ್ರ ಸೀತಾರಾಮ ಕಲ್ಯಾಣ. 2019ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 16ನೇ ಚಿತ್ರ ನಟ ಸಾರ್ವಭೌಮ. 2019ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 17ನೆಯ ಚಿತ್ರ ಅಮರ್. 2019ರಲ್ಲಿ ತೆರೆ ಕಂಡಿದ್ದ ಈ ಚಿತ್ರದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 18ನೇ ಚಿತ್ರ ಐ ಲವ್ ಯು. ಈ ಚಿತ್ರ 2019ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 19ನೇ ಚಿತ್ರ ರುಸ್ತುಮ್. ಈ ಚಿತ್ರ 2019ರಲ್ಲಿ ಬಿಡುಗಡೆಯಾಗಿದ್ದು ಸೂಪರ್ ಹಿಟ್ ಆಗಿತ್ತು. 20ನೇ ಚಿತ್ರ ಭರಾಟೆ. ಈ ಚಿತ್ರ 2019ರಲ್ಲಿ ತೆರೆ ಕಂಡಿದ್ದು ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ಕಾಣಿಸಿಕೊಂಡಿದ್ದರು. 21ನೇ ಚಿತ್ರ ಆಯುಷ್ಮಾನ್ ಭವ. 2019ರಲ್ಲಿ ತೆರೆ ಕಂಡ ಈ ಚಿತ್ರ ಆವರೇಜ್ ಆಗಿತ್ತು. 22ನೇ ಚಿತ್ರ 100. ಈ ಚಿತ್ರ 2019ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 23ನೇ ಚಿತ್ರ ಲವ್ ಯು ರಚ್ಚು. ಈ ಚಿತ್ರ 2021ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 24ನೇ ಚಿತ್ರ ಸೂಪರ್ ಮಚ್ಚಿ ತೆಲುಗು. 2022ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 25ನೇ ಚಿತ್ರ ಏಕಲವ್ಯ. 2022ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ 26ನೇ ಚಿತ್ರ ಜೇಮ್ಸ್. ಈ ಚಿತ್ರ 2022ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 27ನೇ ಚಿತ್ರ ಮಾನ್ಸೂನ್ ರಾಗ. ಈ ಚಿತ್ರ 2022ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 28ನೇ ಚಿತ್ರ ಕ್ರಾಂತಿ. ಈ ಚಿತ್ರ 2023ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಮುಂಬರುವ ಚಿತ್ರಗಳು ವೀರಂ 2023ರಲ್ಲಿ ತೆರೆ ಕಾಣಬೇಕಿದೆ. ಮ್ಯಾಟ್ನಿ. ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ಬ್ಯಾಡ್ ಮ್ಯಾನರ್ಸ್ 2023ರಲ್ಲಿ ತೆರೆ ಕಾಣಬೇಕಿದೆ. ಶಬರಿ ಇನ್ ಸರ್ಚ್ ಆಫ್ ರಾವಣ. ಇದು ಕೂಡ 2023ರಲ್ಲಿ ತೆರೆ ಕಾಣಬೇಕಿದೆ. ಲವ್ ಮೀ ಆರ್ ಹೇಟ್ ಮೀ. ಇದು ಕೂಡ 2023ರಲ್ಲಿ ತೆರೆ ಕಾಣಬೇಕಿದೆ. ನೀವು ಕೂಡ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.